ಒಬ್ಬರು ತಿಥಿ ಮಾಡೋ ಟೈಮಲ್ಲಿ ಮುಂಚೆ ಮಗು ಬೆಕ್ಕೇನೋ ಓಡಾಡ್ತಿತ್ತು ಅಂತ ಹೇಳಿ ಆ ಬೆಕ್ಕನ್ನ ಹಾಗೆ ಮುಚ್ಚಿಡ್ತಾ ಇದ್ರಂತೆ. ಹಾಗೆ ನೆಕ್ಸ್ಟ್ ಜನ್ರೇಷನ್ ಹೋಗೋ ಟೈಮ್ಗೆ ಬೆಕ್ಕು ಸಾಕಿರಲಿಲ್ಲ. ಸೊ ತಿಥಿ ಮಾಡೋ ಟೈಮ್ಗೆ ಬೆಕ್ಕು ಇಡಬೇಕು ಅಂತ ಎಲ್ಲಿಂದನೋ ಬೆಕ್ಕು ತಂದು ಅಲ್ಲಿ ಮುಚ್ಚಿಟ್ಬಿಟ್ಟು ತಿಥಿ ಮಾಡ್ತಾ ಇದ್ರಂತೆ. ಅಂದ್ರೆ ಭಗವಂತನ ಪಾದುಕೆಗೆ ಶಟಾರಿ ಅಂತ ಹೆಸರು. ಈ ಸಂಸಾರ ಬಂಧನದಲ್ಲಿರುವ ನಾವೆಲ್ಲರೂ ಏನನ್ನ ತಿಂತಾ ಇದೀವಿ, ಎಲ್ಲಿದ್ದೀವಿ, ನಾವು ಏನಾಗ್ತದೆ ಮುಂದಕ್ಕೆ ನಮ್ಗೆ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಪರಮಾತ್ಮ ನಾನು ಬಂದಿದ್ದೀನಿ, ಬರ್ಬೋದಾ ಅಂತ ಕೇಳಿ ಹೋಗಿ. ಅದೇ ದೇವಸ್ಥಾನ ವಿಮಾನ ಗೋಪುರ ಅನ್ನೋದು ಆ ಭಗವಂತನ ತಲೆ, ಅದ್ರ ಮೇಲಿರೋ ಕಲಶವೇ ಅವನ ಕೂದಲು. ಕೆಲವೊಂದು ಹೇಳೋದು ಮಾತಿದೆ, ದೊಡ್ಡ ದೊಡ್ಡ ದೇವಸ್ಥಾನಗಳು ಹೋಗುವಾಗ ನೀವು ಯಾವಾಗಲೂ ರಜಾ ಅಂತ ಅನ್ಕೊಂಡು ಪ್ಲಾನ್ ಮಾಡ್ಬಿಡೋದಿಲ್ಲ. ಎಷ್ಟೋ ಸಲ ಪ್ಲಾನ್ ಮಾಡ್ತಾರೆ, ಆಗೋದಿಲ್ಲ. ದೇವರಿಗೆ ದರ್ಶನ ಕೊಡಬೇಕು ನಿಮ್ಗಿಂತ ಅನ್ಸ್ದಾಗಷ್ಟು ನೀವು ಹೋಗಕ್ಕೆ ಸಾಧ್ಯ. ದೇವಾಲಯಕ್ಕೂ ಬಾಡಿಗೂ ಯಾವ ವ್ಯತ್ಯಾಸನೂ ಇಲ್ಲ ಅಂತ ನಾನು ಹೇಳಿದೆ. ದೇವಾಲಯದ ಪ್ರತಿಯೊಂದು ಭಾಗಕ್ಕೂ ಹೆಸರು ಕೂಡ ನಮ್ಮ ಬಾಡಿ ಹೆಸರೇ. ಯಾವುದೇ ನೀರನ್ನು ನೀವು ಕುಡಿದ್ರೆ ಆಚೆಗೆ ಹೋಗ್ಲೇಬೇಕು. ಅದೇ ತರ ದೇವಸ್ಥಾನದಲ್ಲೂ ಪ್ರಣಾಳ, ನೀರಾಗ ಆಚೆಗೆ ಹೋಗೋಕೆ ವ್ಯವಸ್ಥೆ. ಒಂದು ದೇವಾಲಯ ಅಂತಂದ್ರೆ ಒಂದು ದೇವರಿಗಾಗಿ ಕಟ್ಟಿದ ಒಂದು ದೇಹ. ಎಲಿವೇಶನ್ ಈಸ್ ಏರು ನಕ್ಷೆ, ಪ್ಲಾನ್ ಈಸ್ ತಳನಕ್ಷೆ. ಸೊ ಮಲಕೊಂಡಾಗ ಒಬ್ಬ ಮನುಷ್ಯ ಅವನ ಎಲ್ಲ ಚಕ್ರಗಳು ಎಲ್ಲೆಲ್ಲಿ ಬರ್ತದೋ ಅವನ ಪಾದ ಹಿಂದಿರುತ್ತೆ. ಅದೇ ರಾಜಗೋಪುರ. ಶಟಾರಿಯನ್ನ ಆದ್ಮೇಲೆ ಆಶೀರ್ವಾದ ಮಾಡೋದು ನೋಡಿದ್ದೀವಿ. ಆದ್ರೆ ಇಂಪಾರ್ಟೆನ್ಸ್ ಏನು? ದೇವಸ್ಥಾನಗಳು ಪ್ರಾರ್ಥನಾ ಮಂದಿರ ಅಲ್ಲ, ಪ್ರಾರ್ಥನಾ ಮಂದಿರ ಅಲ್ಲ, ಪ್ರಾರ್ಥನಾ ಮಂದಿರ ಅಲ್ಲ. ನಮಸ್ಕಾರ, ಸೌಜನ್ಯ ಸ್ಟೋರ್ಸ್ಗೆ ಸ್ವಾಗತ. ನಾನು ಸೌಜನ್ಯ ಕೀರ್ತಿ. ಇವತ್ತು ನಾವು ಆಧ್ಯಾತ್ಮಿಕ ವಿಚಾರದ ಬಗ್ಗೆ ಮಾತಾಡ್ತಾ ಇದ್ದೀವಿ. ಎಲ್ಲ ವಿಚಾರಗಳ ಬಗ್ಗೆ ತಿಳಿಸ್ಕೊಡ್ತೀನಿ ಅಂತ ಹೇಳಿದಕ್ಕೆ ಮೊದಲನೇದಾಗಿ ಧನ್ಯವಾದಗಳು ಸರ್. ನಮಸ್ಕಾರ. ಈಗ ಸಣ್ಣ ದೇವಸ್ಥಾನಗಳೊಂದಿಗೆ ಕೆಲವು ಕಡೆ ಈ ಲ್ಯಾಂಡ್ ಎಲಿಗೇಷನ್ಸ್ಗೆ ಸಿಕ್ಕ ಕಡೆ ದೇವಸ್ಥಾನಗಳನ್ನು ಮಾಡೋದು ನೋಡಿದೀವಿ. ಆದರೆ ಸಾಮಾನ್ಯವಾಗಿ ದೇವಸ್ಥಾನ ಅಂತಂದಾಗ ಈ ವಿಮಾನ ಗೋಪುರ, ರಾಜಗೋಪುರ ಅನ್ನೋದನ್ನ ಕೇಳಿದೀವಿ. ಅದರ ಇಂಪಾರ್ಟೆನ್ಸ್ ಬಗ್ಗೆ ನಮಗೆ ಸ್ವಲ್ಪ ತಿಳಿಸ್ಕೊಡ್ತೀರಾ? ದೇವಸ್ಥಾನಗಳು ಇತ್ತೀಚೆಗೆ ಏನಾಗಿದೆ ಅಂತಂದರೆ ಕಮರ್ಷಿಯಲ್ ಕಾಂಪ್ಲೆಕ್ಸ್ಗಳಾಗಿವೆ. ಹೌದು, ಇದು ಸತ್ಯವೇ. ಏನು, ನನ್ನೊಬ್ಬರು ಯಾರೋ ಕರ್ಕೊಂಡು ಹೋದ್ರು ಬೆಂಗಳೂರಲ್ಲಿ. ಒಂದು ದೇವಸ್ಥಾನ ನೀವು ನೋಡಬೇಕು, ಈ ದೇವಸ್ಥಾನ ಮಾಡ್ತಾ ಇದ್ದೀವಿ, ನಿಮ್ಮ ಸಜೆಷನ್ಸ್ ಬೇಕು ಅಂತ ಕೇಳಿದ್ರು. ಆಯಿತು ಅಂತ ನಾನು ನೋಡೋಕ್ಕೆ ಹೋದೆ. ಅಲ್ಲಿ ಸುಮಾರು ಒಂದು 25-30 ಕೊಠಡಿಗಳನ್ನು ಇಟ್ಟಿದ್ರು. ನಾನು ಗಾಬರಿ ಆಗ್ಬಿಟ್ಟೆ. 25-30 ಕೊಠಡಿ ಏನಪ್ಪ ಅಂತ. ಇಲ್ಲ, ಈಗ ವಾರಕ್ಕೆ ಸರಿಯಾಗಿ ಎಲ್ಲ ದೇವರುಗಳನ್ನು ಇಟ್ಟಿದ್ದೀವಿ. ಸೊ ಹಾಗಿದ್ರೆ ಏನು ಅಂತ ಕೇಳಿದೆ. ಮಧ್ಯದಲ್ಲಿ ವೆಂಕಟೇಶ್ವರ ಸ್ವಾಮಿ, ಈ ಕಡೆ ಪಕ್ಕದಲ್ಲಿ ಸದಾಶಿವ, ಈ ಕಡೆ ಪಕ್ಕದಲ್ಲಿ ವಾಸವಿ ಅಮ್ಮನವರು, ಆ ಕಡೆ ಪಕ್ಕದಲ್ಲಿ ಸಾಯಿಬಾಬಾ, ಆ ಕಡೆ ಪಕ್ಕದಲ್ಲಿ ಹನುಮಾನ್, ಈ ಕಡೆ ರಾಮ, ಆ ಕಡೆ ಕೃಷ್ಣ, ಈ ಕಡೆ ಶನಿದೇವರು. ಸೊ ಎಲ್ಲರೂ ಬಂದ್ಬಿಟ್ಟಿದ್ದಾರೆ. ಸೊ ನಾನು ಆವಾಗ ಹೇಳಿದೆ, ಇದು ಏನು ಅಂತ. ಇಲ್ಲ, ಇದು ದೇವಸ್ಥಾನಗಳಲ್ಲಿ ಇದೆಲ್ಲ ಇದ್ದರೆ ಎಲ್ಲ ಜನ ಬರೋಕ್ಕೆ ಅನುಕೂಲ ಆಗುತ್ತೆ, ಎಲ್ಲರೂ ಬರ್ತಾರೆ. ಆದರೆ ದೇವಸ್ಥಾನಗಳಲ್ಲಿ ಆಗಮಶಾಸ್ತ್ರದಲ್ಲಿ ಈ ಕಾನ್ಸೆಪ್ಟ್ ಇಲ್ಲ. ಆಗಮಶಾಸ್ತ್ರದಲ್ಲಿ ಒಂದು ದೇವಸ್ಥಾನ ಅಂದರೆ ಅದು ಒಂದು ದೇಹ. ದೇಹೋ ದೇವಾಲಯ ಪ್ರೋಕ್ತಃ ಅಂತ ಬರ್ತದೆ. ಈಗ ದೇಹ ಅಂದರೆ ಏನು ಅಂತಂದರೆ, ಇವಾಗ ನನಗೊಂದು ಬಾಡಿ ಕೊಟ್ಟಿದ್ದಾರೆ, ನಾನು ಒಬ್ಬ ಮಾತ್ರ ಈ ದೇಹದಲ್ಲಿ ಇರ್ಬೋದು, ಇನ್ನೊಬ್ರು ಇರೋಕ್ಕೆ ಸಾಧ್ಯವಿಲ್ಲ. ಹಾಗೆಯೇ ಒಂದು ದೇವಾಲಯ ಅಂತಂದರೆ ಒಂದು ದೇವರಿಗಾಗಿ ಕಟ್ಟಿದ ಒಂದು ದೇಹ. ಅದರೊಳಗಡೆ ಇರೋ ಆತ್ಮವೇ ಪರಮಾತ್ಮ. ಇವಾಗ ನಾವಿದ್ದೀವಿ, ನಮ್ಮೊಳಗಡೆ ನಮ್ಮ ಜೀವ ಆತ್ಮ ಇದೆ. ಅದೇ ಥರ ಒಂದು ದೇವಸ್ಥಾನ ಅಂತಂದರೆ ಒಂದು ಬಾಡಿ. ಆ ಬಾಡಿ ಒಳಗಡೆ ಒಬ್ಬರು ಇರ್ತಾರೆ, ಅಲ್ಲಿ ಒಂದು ದೇವತೆ ಪ್ರಧಾನವಾಗಿರುತ್ತೆ, ಬಾಕಿ ಅವರೆಲ್ಲ ಉಪದೇವತೆಗಳಾಗಿರ್ತಾರೆ. ಇಲ್ಲೇನಾಗ್ತದೆ, ಅದಕ್ಕೆ ಒಂದು ದೇವತೆ ಇರಬೇಕು ಅಂದರೆ ಅದಕ್ಕೆ ಷಡ್ವರ್ಗ ಇರಬೇಕು. ಷಡ್ವರ್ಗ ಅಂತ ಹೇಳಿದ್ರೆ 6 ಭಾಗಗಳು, 6 ಗುಂಪು. ಅದರಲ್ಲಿ ಏನು, ಅಧಿಷ್ಠಾನ ಅಂದರೆ ಕೆಳಗಡೆ ಇರೋದು, ಕೆಳಗಡೆ ಮೊದಲು ಪಾದ, ಅಧಿಷ್ಠಾನ, ಭಿತ್ತಿ, ಪ್ರಸ್ತರ, ಕಪೋತ, ಗ್ರೀವ, ಶಿಖರ ಇರಬೇಕು. ಸ್ತೂಪಿ, ಶಿಖರ. ಇದು 6 ಭಾಗಗಳಿದ್ದರೆ ಮಾತ್ರ ದೇವಾಲಯದಲ್ಲಿ ಅದು ಒಂದು ಪರ್ಫೆಕ್ಟ್ ಭಾಗ ಆಗುತ್ತೆ. ಹಂಗಂದ್ರೆ ಏನು, ನೀವು ತಿಳ್ಕೋಬೇಕು, ದೇವಾಲಯಕ್ಕೂ ಬಾಡಿಗೂ ಯಾವ ವ್ಯತ್ಯಾಸನೂ ಇಲ್ಲ ಅಂತ ನಾನು ಹೇಳಿದೆ. ದೇವಾಲಯದ ಪ್ರತಿಯೊಂದು ಭಾಗಕ್ಕೂ ಹೆಸರು ಕೂಡ ನಮ್ಮ ಬಾಡಿ ಹೆಸರೇ. ಪಾದ ಅಂದ್ರೆ ಏನು, ಫೌಂಡೇಶನ್, ನಮ್ಮ ಪಾದ. ಅದೇ ಥರ ಭಿತ್ತಿ, ನಮ್ಮ ತೊಡೆ ಗಿಡ ಎಲ್ಲ ಇರುವಂತಹ ಜಾಗಗಳು. ಇಲ್ಲಿ ಹೊಟ್ಟೆ ತನಕ ಬರ್ತದೆ. ಇಲ್ಲಿ ಇದು ಬರ್ತದೆ, ಈ ಜಾಗಕ್ಕೆ ನಾವೇನು ಹೇಳ್ತೀವಿ, ಪ್ರಸ್ತರ ಅಂತ ಹೇಳ್ತೀವಿ. ಇದು ಕಪೋತ ಅಂತ ಹೇಳ್ತೀವಿ. ಈ ಭಾಗ ಸ್ಕಂದ ಅಂತ ಹೇಳ್ತೀವಿ. ನಮಗೂ ಸ್ಕಂದ ಅಂತಾನೆ ಹೆಸರು. ಅಲ್ಲಿಗೆ ಭುಜಸ್ಕಂದ ಎಲ್ಲ ಹೇಳ್ತೀವಲ್ಲ, ಅದು ಸ್ಕಂದ. ಇದು ಸ್ಕಂದ ಅನ್ನೋದೇ ಆ ಸ್ಕಂದ. ಅಲ್ಲೂ ದೇವಸ್ಥಾನದಲ್ಲಿ ಸ್ಕಂದ. ಹಾಗೆ ಅಲ್ಲಿ ನಿಮಗೆ ಕಪೋತ, ಇಲ್ಲಿ ಜಾರುವಂಥದ್ದು, ಇಲ್ಲೂ ಕಪೋತ ಜಾರುವಂಥದ್ದು. ಗ್ರೀವ, ಕತ್ತು. ಅದೇ ಥರ ಕರ್ಣ, ಅಲ್ಲೂ ಅಷ್ಟೇ ಕರ್ಣಕೂಟ ಅಂತ ಬರ್ತದೆ, ಕಿವಿ. ಅದೇ ಥರ ಅಲ್ಲಿ ನಾಸಿ ಅಂತ ಬರ್ತದೆ. ನಾಸಿ ಅಂದರೆ ಮೂಗು. ಮುಖ ಅಂತ ಬರ್ತದೆ, ಬಾಗಿಲು, ಅದಕ್ಕೂ ಮುಖ ಅಂತಾನೆ ಹೆಸರು. ಆಯ್ತಲ್ಲ. ಹೀಗೆ. ಮತ್ತು ಶಿಖರ ಅಂದರೆ ತಲೆ, ಶಿರಸ್ಸು. ಅಲ್ಲಿ ಶಿರ, ನಮ್ಮದು ಶಿರ.
ಇದ್ರ ಮೇಲ್ಗಡೆ ಇರೋದೇನು ಜುಟ್ಟು, ಅದೇ ಕಲಶ. ಸೊ ಅಲ್ಲಿಗೆ ದೇವಸ್ಥಾನ ಮತ್ತು ನಮ್ಮ ಬಾಡಿ ಎರಡು ಈಕ್ವಲ್. ಅದೇ ಥರ ನೀವು ಪ್ರಣಾಳ, ನೀವು ಕುಡಿದ ನೀರು ಆಚೆಗೆ ಹೋಗ್ಲೇಬೇಕು ತಾನೆ, ನಿಮಗೊಂದು ಪ್ರಣಾಳ ಇರಲೇಬೇಕು ತಾನೆ. ಅದೇ ಥರ ದೇವಸ್ಥಾನದಲ್ಲೂ ಪ್ರಣಾಳ, ನೀರು ಆಚೆಗೆ ಹೋಗೋಕೆ ವ್ಯವಸ್ಥೆ. ಸೊ ಯಾವುದೇ ನೀರನ್ನು ನೀವು ಕುಡಿದ್ರೆ ಆಚೆಗೆ ಹೋಗ್ಲೇಬೇಕು. ಹಾಗೆ ದೇವರ ಮೇಲೆ ಹಾಕಿದ ನೀರು ಆಚೆಗೆ ಹೋಗುತ್ತೆ. ಸೊ ಹೀಗೆ ಮನುಷ್ಯನ ಶರೀರ ಮತ್ತು ಈಕ್ವಲ್. ಈಗ ಇದಿಷ್ಟಿದ್ರೆ ಮಾತ್ರನೇ ಒಂದು ದೇಹ ಆಗುತ್ತೆ. ಈಗ ಏನಾಗ್ತದೆ, ಇದೆ ಷಡ್ವರ್ಗವೇ ಇಲ್ಲದೆ ಇರೋ ದೇವಸ್ಥಾನಗಳು ಬರ್ತವೆ. ಆದ್ರಿಂದ ನಮಗೆ ಗೋಪುರ, ವಿಮಾನ ಗೋಪುರ ಅನ್ನೋದು ಆ ಭಗವಂತನ ತಲೆ, ಅದರ ಮೇಲಿರೋ ಕಲಶವೇ ಅವನ ಕೂದಲು. ಈ ರಾಜಗೋಪುರ ಅನ್ನೋದು ಅವನ ಪಾದ. ದೇವರನ್ನ ಎರಡು ಥರ ನಾವು ನೋಡಬೇಕು. ದೇವಸ್ಥಾನ ಎರಡು ವಿಧವಾಗಿರುತ್ತೆ. ಹೀಗೆ ನಿಂತ್ಕೊಂಡ್ರೆ ಅದನ್ನು ಎಲಿವೇಶನ್ ಅಂತ ಕರಿತೀವಿ, ಮಲಕ್ಕೊಂಡ್ರೆ ಅದನ್ನು ಪ್ಲಾನ್ ಅಂತ ಕರಿತೀವಿ. ದೇವರು ಮಲಗಿರುವಂತೆ ಇರೋದೇ ಪ್ಲಾನ್, ಅದನ್ನು ತಳನಕ್ಷೆ ಅಂತ ಕರಿತೀವಿ. ದೇವರು ನಿಂತ್ಕೊಂಡಿದ್ರೆ ಅದು ಏರು ನಕ್ಷೆ. ಸೊ ದೇವಸ್ಥಾನವನ್ನು ಎರಡು ಭಾಗದಲ್ಲೂ ನೋಡಬೇಕು. ಎಲಿವೇಶನ್ ಈಸ್ ಏರು ನಕ್ಷೆ, ಪ್ಲಾನ್ ಈಸ್ ತಳನಕ್ಷೆ. ಸೊ ಮಲಕ್ಕೊಂಡಾಗ ಒಬ್ಬ ಮನುಷ್ಯ ಅವನ ಎಲ್ಲ ಚಕ್ರಗಳು ಎಲ್ಲೆಲ್ಲಿ ಬರ್ತದೋ ಅವನ ಪಾದ ಹಿಂಗಿರುತ್ತೆ, ಅದೇ ರಾಜಗೋಪುರ. ಅದೇ ಅವನು ನಿಂತ್ಕೊಂಡ್ರೆ ಅವನ ಇದು ಇಲ್ಲಿಗೆ ಬರುತ್ತೆ, ಶಿರಸ್ಸು. ಹೀಗೆ ದೇವಸ್ಥಾನ ಅನ್ನುವಂತಹದ್ದು ಆ ಪರಮಾತ್ಮನ ಶರೀರ. ಸೊ ಅವ್ರ ಒಳಗಡೆ ಇರೋನು ಯಾರು? ಅವನೇ. ಆಮೇಲೆ ನಮ್ಮ ಇದರಲ್ಲಿ ದೇವಸ್ಥಾನಗಳು ಪ್ರಾರ್ಥನಾ ಮಂದಿರ ಅಲ್ಲ, ಅದು ಅವನ ಮನೆ, ಅವನ ಶರೀರ. ಆದ್ರಿಂದ ನೀವು ಅಲ್ಲಿ ಹೋಗಿ ನೀವು ಗಲಾಟೆ ಮಾಡೋದೆಲ್ಲ ಏನಿಲ್ಲ. ಅಲ್ಲಿ ಕ್ರಮಬದ್ಧವಾಗಿ ಶಾಸ್ತ್ರಬದ್ಧವಾಗಿ ನಡ್ಕೋಬೇಕಲ್ಲಿ. ಸೊ ಹಾಗೆ ಇರುವಂತಹ ಒಂದು ಜಾಗ. ಅವನ ಅನುಮತಿ ಜೊತೆಲಿ ಅವನ ಹತ್ರ ಹೋಗ್ಬೋದು. ಇವಾಗ ನನ್ನ ಮನೆಗೆ ಬರಬೇಕು ಅನ್ನೋದಾದ್ರೆ, ನಿಮ್ಮ ಮನೆಗೆ ಬರಬೇಕು ಅನ್ನೋದಾದ್ರೆ ನಿಮ್ಮನ್ನು ಕೇಳಲ್ವೇ ನಾ ಬರಬಹುದಾ ನಿಮ್ಮ ಮನೆಗೆ ಅಂತ? ಅಥವಾ ತುಂಬ ಫ್ರೆಂಡ್ ಆಗಿದ್ರೆ ಬರ್ಬೋದಾ ಅಂತ. ಆದರೂ ಒಳಗಡೆ ಕೇಳ್ತಾರೆ. ಒಂದು ರೂಮ್ ಒಳಗಡೆ ಎಂಟರ್ ಆಗುವಾಗ ಏನು ಮಾಡ್ತೀರಿ? ಒಳಗಡೆ ಬರ್ಬೋದಾ ಅಂತ ಕೇಳ್ತೀರಿ. ಹಾಗೆ ದೇವರನ್ನು ಪರಮಾತ್ಮ ನಾ ಬಂದಿದ್ದೀನಿ ಬರ್ಬೋದಾ ಅಂತ ಕೇಳಿ ಹೋಗ್ಬೇಕು. ಅದೇ ದೇವಸ್ಥಾನ. ಅದು ಕೆಲವೊಂದು ಹೇಳೋದು ಮಾತಿದೆ, ದೊಡ್ಡ ದೊಡ್ಡ ದೇವಸ್ಥಾನಗಳು ಹೋಗುವಾಗ ನೀವು ಯಾವಾಗಲೂ ರಜಾ ಅಂತ ಅನ್ಕೊಂಡು ಪ್ಲಾನ್ ಮಾಡ್ಬಿಡೋದಿಲ್ಲ. ಎಷ್ಟೋ ಸಲ ಪ್ಲಾನ್ ಮಾಡ್ತಾರೆ, ಆಗೋದಿಲ್ಲ. ದೇವರಿಗೆ ದರ್ಶನ ಕೊಡಬೇಕು ನಿಮ್ಗೆ ಅಂತ ಅನ್ಸ್ದಾಗಷ್ಟೇ ನೀವು ಹೋಗಕ್ಕೆ ಸಾಧ್ಯ. ಹೌದು, ಇದು ನಿಜ. ಯಾಕಂದ್ರೆ ಉಪನಿಷತ್ತುಗಳಲ್ಲಿ ಹೇಳುವಾಗ ಅವರು ದೇವರು ಯಾರಿಗೆ ಸಿಗ್ತಾನೆ ಅಂತ ಹೇಳುವಾಗ ಉಪನಿಷತ್ತುಗಳಲ್ಲಿ ಹೇಳ್ತಾರೆ ಇದೇನಂದ್ರೆ, ನ ಪ್ರವಚನೇನ ಲಭ್ಯ, ಪ್ರವಚನದಿಂದ ಲಭ್ಯ ಆಗೋದಿಲ್ಲ. ನ ದಾನೇನ ತಪಸ, ತಪಸ್ಸಿನಿಂದನೋ ದಾನದಿಂದನೋ ಇನ್ಯಾವುದರಿಂದನೋ ಅಧ್ಯಯನದಿಂದ ಲಭ್ಯ ಆಗೋದಿಲ್ಲ. ಅವನು ಯಾರನ್ನ ಅವನು ಇಚ್ಛೆ ಪಡ್ತಾನೋ ಅವನಿಗೆ ಮೋಕ್ಷವಾಗ್ತದೆ ಅಂತ ಉಪನಿಷತ್ತು ಹೇಳ್ತದೆ. ಇದೆಷ್ಟು ಅಪ್ರಾಪ್ರಿಯೇಟ್ ಆಗಿದೆ ಅಂತ ಹೇಳಿದ್ರೆ, ನೀವೇನೋ ಬಯಸ್ತಾ ಇರ್ಬೋದು, ನೀವೇನೋ ಜಾಸ್ತಿ ಓದಿದ್ದೋ ಅಥವಾ ನೀವೇನೋ ಜಾಸ್ತಿ ಬಹಳ ನಿಷ್ಠೆಯಲ್ಲಿದ್ದೀನಿ ಅಂತಾನೋ ಅಥವಾ ಜಾಸ್ತಿ ದುಡ್ಡಲ್ಲಿದ್ದೀನಿ ಅಂತಾನೋ ಏನೋ ಒಂದು ಭಾವನೆಯಲ್ಲಿ ನೀವು ಇರ್ಬೋದು. ಅಥವಾ ಬಹಳ ದಾನಗಳನ್ನು ಮಾಡಿಬಿಟ್ಟಿದ್ದೀನಿ ಹಾಗಾಗಿ ನಾನು ಮೋಕ್ಷಕ್ಕೆ ಹೊರಟೋಗ್ಬಿಡ್ತೀನಿ ಅಂತ. ಅದಕ್ಕೆ ಅವರು ಉಪನಿಷತ್ಕಾರರು ತುಂಬ ಚೆನ್ನಾಗಿ ಹೇಳಿದರು. ಉಪನಿಷತ್ತಿನಲ್ಲಿ ವೇದಪುರುಷ ಹೇಳ್ತಾನೆ, ಸಹ ಎಂ ವೃಣುತೆ, ಅವನು ಯಾರನ್ನು ಆಸೆ, ಅವನಿಗೆ ಮೋಕ್ಷವೇ ಹೊರತು ನೀವು ಆಸೆ ಪಟ್ಟಿದ್ದಲ್ಲ ಅಂತ. ಆದ್ದರಿಂದ ನೀವು ಹೇಳಿದ ಸರಿ ಇದೆ. ಎಷ್ಟೋ ಜನ ಕ್ಷೇತ್ರಗಳಿಗೆ ಹೋಗಬೇಕು, ಸೇತು ಯಾತ್ರೆ ಮಾಡಬೇಕು ಅಂತ ಅಂದ್ಕೊಳ್ತಾರೆ. ತಿರುಪತಿ ಯಾತ್ರೆ, ಶ್ರೀರಂಗ ಯಾತ್ರೆ ಮಾಡಬೇಕು ಅಂತಾರೆ. 12 ಜ್ಯೋತಿರ್ಲಿಂಗಗಳನ್ನ ನೋಡ್ಕೊಂಬಂದ್ಬಿಡೋಣ, ಒಂದು ಪರಿಕ್ರಮ ಮಾಡ್ಕೊಂಬಿಡೋಣ, ಕಾಶಿಗೆ ಹೋಗ್ಬಿಟ್ಟು ಬಂದ್ಬಿಡೋಣ ಅಂತೆಲ್ಲ ಯೋಚನೆ ಮಾಡ್ತಾರೆ. ಇಲ್ಲ ಈ ಸಲ ಮೇಲ್ಕೋಟೆ ವೈರ್ಮುಡಿ ನೋಡ್ಬಿಡ್ಬೇಕು ಅಂತ ಎಷ್ಟೋ ಜನ ಅಂದ್ಕೊಂಡಿರ್ತಾರೆ. ಆಗೋದಿಲ್ಲ, ಕೆಲವೊಮ್ಮೆ ನಡೆಯೋದಿಲ್ಲ, ಆದರೆ ಕೆಲವೊಮ್ಮೆ ನಡೆಯುತ್ತೆ. ಅದಕ್ಕೆ ಶಾಸ್ತ್ರಗಳೇನೇ ಹೇಳ್ತವೆ ಅಂತ ಹೇಳಿದ್ರೆ, ಅವನು ಇದು ಭಕ್ತಿಯಿಂದ ಯಾರು ಕೇಳ್ತಾರೋ ಅವರನ್ನು ಅವನು ಇಷ್ಟಪಟ್ಟಾಗ ಅದೆಲ್ಲ ಆಗುತ್ತೆ ಅಂತ. ಅದಕ್ಕೆ ನಾವು ಹೇಳುವಾಗ ಎಷ್ಟೋ ಸಲ ಕಾಮನ್ ಮಾತುಗಳಲ್ಲಿ ಜನ ಹೇಳೋದು ಕೇಳ್ಬೋದು, ಅವನು ಕರ್ಸ್ಕೊಂಡ್ರೆ ನಾನು ಬರ್ತೀನಿ ಅಂತ. ಅದು ದೊಡ್ಡವರ ಒಂದು ಸೌಜನ್ಯ ಅಲ್ವೇ? ನಾವು ಸೌಜನ್ಯ ಜೊತೆಲಿ ಕುಳಿತಿರುವಾಗ ಈ ಸೌಜನ್ಯವನ್ನು ಯೋಚನೆ ಮಾಡಬೇಕು. ದೊಡ್ಡವರು ಒಂದು ಸೌಜನ್ಯವನ್ನು ಇಟ್ಕೊಂಡಿದ್ರು ಯಾವಾಗಲೂ. ಏನಂತಂದ್ರೆ ಅದನ್ನು ಹೇಳೋರು, ಆ ಪರಮಾತ್ಮನ ಇಚ್ಛೆ ಇದ್ದರೆ ನಾನು ಆಗ್ತದೆ. ಯಾತ್ರೆ ಮಾಡುವಾಗೆಲ್ಲ ಹಾಗೇನೆ. ಯಾತ್ರೆ ಮಾಡೋಕ್ಕೆ ಮುಂಚೆ ಯಾತ್ರೆಗೆ ಹೋಗೋಕೆ ಇಷ್ಟಪಡ್ತಾರೆ, ಆದರೆ ಯಾತ್ರೆ ಸಂಪೂರ್ಣವಾಗಿ ಮುಗಿದು ಆಚೆಗೆ ಬರಬೇಕು ಅಂದಾಗ ಭಗವತ್ ಚಿತ್ತ ಮತ್ತು ಭಗವತ್ ಸಂಕಲ್ಪದಿಂದ ಯಾತ್ರೆ ಮುಗೀತು ಅಂತ ಹೇಳ್ತಾರೆ ಹೊರತು ಯಾರೂ ನನ್ನ ಹತ್ರ ದುಡ್ಡಿತ್ತು ಅದಕ್ಕೆ ಯಾತ್ರೆ ಮಾಡಿಬಿಟ್ಟೆ, ನನ್ನ ಹತ್ರ ಶರೀರದಲ್ಲಿ ಶಕ್ತಿ ಇತ್ತು ನಾನು ಯಾತ್ರೆ ಇದೆಲ್ಲ ಹೇಳೋಕ್ಕಾಗೋದೇ ಇಲ್ಲ. ಯಾಕೆಂದರೆ ತಮಗೆಲ್ಲ ಗೊತ್ತಿದೆ, ಅಲ್ಲಿ ಕೇದಾರ್ನಾಥಲ್ಲಿ ದೊಡ್ಡದಾದಂತಹ ಮೇಘಸ್ಫೋಟ ಆಗೋಯಿತು. ಅಲ್ಲಿ ಬೇಕಾದಷ್ಟು ಸಲ ದೇವಭೂಮಿಯಲ್ಲಿ ಆವಾಗ ಕೆಳಗಡೆ ಹೊರಟೋಗ್ಬಿಡ್ತಾರೆ. ಅಮರನಾಥ್ಗೆ ಹೋಗುವಾಗ ಎಷ್ಟೋ ಸಲ ಭೂಕುಸಿತ ಉಂಟಾಗ್ಬಿಡ್ತದೆ, ಹಿಮಪಾತ ಆಗುತ್ತೆ. ಅದೇ ಥರ ಗಂಗೋತ್ರಿ, ಯಮುನೋತ್ರಿ, ಬದ್ರಿಕಾಶ್ರಮಗಳಲ್ಲಿ ಹೇಗಾಗ್ಬಿಡುತ್ತೆ.
ಆದರೆ ಭಗವಂತ ಇಚ್ಛೆ ಪಟ್ಟರೆ ಏನೂ ಆಗದೆ ಬಂದಿರ್ತಾರೆ. ಹಾಗೆ ಇನ್ನು ಮುಕ್ತಿನಾಥಕ್ಕೆ ಹೋಗ್ತಾರೆ ಕೆಲವರೆಲ್ಲ. ಮುಕ್ತಿನಾಥದಲ್ಲಿ ಚಳಿಯ ಪರಮಾವಧಿ ಇರ್ತದೆ, ಅಲ್ಲಿ 108 ತೀರ್ಥಗಳಿದೆ, ಅದರಲ್ಲಿ ಸ್ನಾನ ಮಾಡ್ತಾರೆ ಆ ಚಳಿಯಲ್ಲಿ. ಅದು ಆ ಭಗವಂತನ ಇಚ್ಛೆಯಿಂದ ಅದಾಗ್ತದೆಯೇ ಹೊರತು, ಅವರು ಆ ಭಗವಂತನ ನಂಬ್ಕೊಂಡು ಹೋಗಿರೋದ್ರಿಂದ ಆಗ್ತದೆಯೇ ಹೊರತು, ನನ್ನ ಶರೀರದ ಶ್ರಮ ಇದೆ ಅಂತೆಲ್ಲ ಹೋದ್ರೆ ತುಂಬ ಕಷ್ಟ. ಯಾಕೆ ಅಂದರೆ ದೇಹದಲ್ಲಿರುವ ಒಳಗಡೆ ಇರುವ ನೀರೇ ಫ್ರೀಸ್ ಆಗಿ ಗಟ್ಟಿ ಆಗುತ್ತೆ, ಐಸ್ ಆಗುತ್ತೆ ಒಳಗಡೆ, ಶರೀರದ ಒಳಗಡೆ ಇರೋ ರಕ್ತನಾಳಗಳು. ಅಂತಹ ಜಾಗಗಳಲ್ಲಿ ಹೋಗಿ ಬರಬೇಕು ಅಂತಂದ್ರೆ ನಿಜವಾಗಿಯೂ ದೇವರ ಅನುಗ್ರಹ ಇರಬೇಕು ಅಂತ ಜನ ನಂಬ್ತಾರೆ. ನೀವು ಹೇಳಿದ್ ಸರಿಯಾಗಿದೆ. ಮರಳಿ ಸಂತೆ ಆರ್ಗ್ಯಾನಿಕ್ ಸ್ಟೋರ್, ಸಾವಯವ ಕೃಷಿ ಪದಾರ್ಥಗಳ ಮಳಿಗೆ ಇದು. ಇಲ್ಲಿ ಮರದ ಗಾಣದ ಎಣ್ಣೆ, ಶುದ್ಧ ಹಸುವಿನ ತುಪ್ಪ ಅಂದ್ರೆ ಮಜ್ಜಿಗೆ ಕಡಿದು ಬೆಣ್ಣೆ ಮಾಡಿ ತುಪ್ಪ ತಯಾರಿಕೆ ಮಾಡ್ತಾರೆ. ಕಾಡ್ಜಿಯನ್ ಸಿಗುತ್ತೆ, ಚಿಕ್ಕಮಗಳೂರು ಅಥೆಂಟಿಕ್ ಅರೇಬಿಕಾ ಫಿಲ್ಟರ್ ಕಾಫಿ ಪೌಡರ್ ಕೂಡ ಸಿಗುತ್ತೆ. ದೇಸಿ ಹಸುವಿನ ಪಂಚಗವ್ಯ ಪ್ರಾಡಕ್ಟ್ಸ್ ಸಿಗುತ್ತೆ. ಸಿರಿಧಾನ್ಯದ ಹಿಟ್ಟು, ರಾಜ್ಮುಡಿ ಅಕ್ಕಿ, ಕೆಂಪಕ್ಕಿ, ಕಪ್ಪಕ್ಕಿ, ಇನ್ನು ಸುಮಾರಷ್ಟು ವೆರೈಟಿ ಅಕ್ಕಿ ಕೂಡ ಸಿಗುತ್ತೆ. ಜೆಪಿ ನಗರದ ರಂಗಶಂಕರ ಹತ್ರ ಇದೆ. ಬೆಂಗಳೂರಿನವ್ರಿಗೆ ಹೋಮ್ ಡೆಲಿವರಿ ಕೂಡ ಇದೆ. ಮರಳಿ ಸಂತೆಗೆ ಒಂದ್ಸಲ ಭೇಟಿ ಮಾಡಿ ನೋಡಿ. ಹಾಗೆ ಇನ್ನೊಂದು ದೇವಸ್ಥಾನಗಳಲ್ಲಿ ಗಮನಿಸಿದೀವಿ, ಶಟಾರಿಯನ್ನ ಪೂಜೆ ಎಲ್ಲ ಆದ್ಮೇಲೆ ಆಶೀರ್ವಾದ ಮಾಡೋದು ನೋಡಿದೀವಿ. ಅದ್ರ ಇಂಪಾರ್ಟೆನ್ಸ್ ಏನು, ಅದು ಯಾಕೆ ಹಾಗೆ ಮಾಡ್ತಾರೆ ಅದನ್ನ ಸ್ವಲ್ಪ ತಿಳಿಸ್ಕೊಡ್ತೀರಾ? ಈಗ ಈ ಶಟಾರಿದ್ ಮಾತ್ರ ನಾನು ನಿಮ್ಗೆ ಹೇಳಲೇಬೇಕು. ಇದಂತೂ ಅತ್ಯದ್ಭುತವಾದ ಪ್ರಶ್ನೆ. ಇದು ಮೀಡಿಯಾದಲ್ಲಿ ಇದೆಯೋ ಇಲ್ವೋ ಗೊತ್ತಿಲ್ಲ ನನಗೆ. ಸಾಮಾನ್ಯವಾಗಿ ಶಟಾರಿ ಎನ್ನುವುದು ಶ್ರೀ ವೈಷ್ಣವ ಸಂಪ್ರದಾಯದ ದೇವಾಲಯದಲ್ಲಿ ಇರುವಂತಹ ಒಂದು ಪದ್ಧತಿ. ಈಗ ನೀವು ಹನುಮಂತನ ದೇವಸ್ಥಾನಕ್ಕೆ ಹೋದರೂ ಕೂಡ ಶಟಾರಿ ಇಡ್ತಾರೆ, ಅಮ್ಮನವ್ರ ದೇವಸ್ಥಾನಕ್ಕೆ ಹೋದರೂ ಶಟಾರಿ ಇಡ್ತಾರೆ, ಮತ್ತು ಅದಕ್ಕೆ ಇನ್ನು ಯಾವುದಾದ್ರೂ ದೇವಸ್ಥಾನಗಳಿಗೆ ಹೋದರೂ ಇಡ್ತಾರೆ. ಮಾರಮ್ಮನ ದೇವಸ್ಥಾನಗಳಲ್ಲೂ ಶಟಾರಿ ಇದೆ ಇವಾಗ. ಆಮೇಲೆ ಇಡುವಾಗ ಅದಕ್ಕೆ ಹೆಸರೆಲ್ಲ ಹೇಳ್ತಾರೆ. ಶಟಾರಿ ಅಂತ ಕೆಲವರು ಹೇಳ್ತಾರೆ, ಇನ್ನು ಕೆಲವರು ಶಟಗೋಪುರ ಅಂತ ಹೇಳ್ತಾರೆ, ಇನ್ನು ಗೋಪುರ ಇಡು ಅಂತಾರೆ. ಕೆಲ ಭಾವನೆಗಳನ್ನ ಒಟ್ಟಿನಲ್ಲಿ ಈ ಶಟಕೋಪ ಅನ್ನುವ ಹೆಸರಿನ ಪದಗಳಲ್ಲೇ ಈ ಗೋಪುರ, ಶಟಗೋಪುರ, ಶಟಾರಿ ಅಂತೆಲ್ಲ ಬಂದಿದೆ. ಬಹಳ ಜನಕ್ಕೆ ಏನು ಅಂತ ಹೇಳಿದ್ರೆ ಆ ದೇವತೆಯ ಪಾದ ಅಥವಾ ಪಾದುಕೆ ಅನ್ನೋ ನಂಬಿಕೆ ಇದೆ. ಬಟ್ ಎಲ್ಲಿಂದ ಆರಂಭವಾಯಿತು, ಇದು ಯಾಕೆ ಇದಕ್ಕೆ ಶಟಗೋಪುರ ಅಂತ ಕರೀತಾರೆ ಅಥವಾ ಶಟಗೋಪ ಅಂತ ಕರೀತಾರೆ ಅನ್ನೋದು ಬಹಳ ಜನಕ್ಕೆ ಗೊತ್ತಿಲ್ಲ. ನಮ್ಮ ಶ್ರೀ ವೈಷ್ಣವ ಸಂಪ್ರದಾಯದಲ್ಲಿ ಒಬ್ಬ ಪ್ರಧಾನವಾದಂತಹ ಆಚಾರ್ಯರು ಶ್ರೀ ಶಟಗೋಪರು ಅಂತ. ಅವರಿಗೆ ನಮ್ಮಾಳ್ವಾರ್ ಅಂತ ಹೆಸರು. ಇವರು ತಮಿಳುನಾಡಿನಲ್ಲಿ ಒಂದು ಆಳ್ವಾರ್ ತಿರುನಗರಿ ಅಂತ ಒಂದು ಜಾಗ ಇದೆ, ಅಲ್ಲಿ ಹುಟ್ಟಿದವರು. ಮಾರನ್ ಅನ್ನುವಂತಹ ಹೆಸರು, ಮಾರನ್ ಶಟಗೋಪನ್ ಅಂತ ಇವ್ರಿಗೆ ಹೆಸರು. ಈ ಮಾರನ್ ದಂಪತಿಗಳಿಗೆ ಬಹಳ ಕಾಲ ಮಕ್ಕಳಿರಲಿಲ್ಲ. ಅವರು ಕೃಷಿಕರು, ಒಕ್ಕಲುತನವನ್ನು ಮಾಡ್ತಾ ಇದ್ದಂತಹ ಒಕ್ಕಲಿಗ ವಂಶಕ್ಕೆ ಸೇರಿದಂಥವರು. ಬಹಳ ದೀರ್ಘಕಾಲವಾಗಿ ಅವರಿಗೆ ಮಕ್ಕಳಿಲ್ಲದೆ ಇದ್ರಿಂದ ದೇವರನ್ನು ಪ್ರಾರ್ಥನೆ ಮಾಡಿದ್ರು. ಇವರು ಮಗುವಾಗಿ ಹುಟ್ಟಿದ್ರು. ಅಂದರೆ ಸಾಕ್ಷಾತ್ ದೇವರ ಪಾದುಕೆಯೇ ಆ ಮಗುವಿನ ಅವತಾರದಲ್ಲಿ, ದೇವರು ಪರಮ ಕೃಪೆಯಿಂದ ಆ ಮಗು ಹುಟ್ಟಿತವ್ರು. ಅಂದರೆ ದೇವರ ಪಾದುಕೆಯ ಅಂಶ ಅಲ್ಲಿ ಹುಟ್ಟಿತು. ಆದರೆ ಮಗು ಹುಟ್ಟಿದ ತಕ್ಷಣ, ಪ್ರತಿಯೊಂದು ಮಗು, ಯಾರದೇ ಮಕ್ಕಳು ಹುಟ್ಟಿದ ತಕ್ಷಣ ಉಸಿರು ಒಳಗೆ ಹೋದ ತಕ್ಷಣವೇ ಅಳ್ತಾರೆ ಮಕ್ಕಳು. ಆ ಉಸಿರು ಒಳಗೆ ಹೋಗಿದ ತಕ್ಷಣವೇ ಹಳೆಯದೆಲ್ಲ ಮರ್ತೋಗ್ಬಿಡುತ್ತೆ. ತನ್ನ ಹಿಂದಿನ ಜನ್ಮದ ಎಲ್ಲವನ್ನೂ ಮರ್ತು ಬಿಡ್ತಾರೆ. ಇನ್ನು ಹೊಸ ಜೀವನ ಸ್ಟಾರ್ಟ್ ಆಗುತ್ತೆ. ಅದಕ್ಕೆ ಶಟವಾಯು ಅಂತ ಹೆಸರು. ಅಂದರೆ ಪ್ರತಿಯೊಬ್ಬ ವ್ಯಕ್ತಿಯ ಒಂದು ಹುಟ್ಟಿನ ತಕ್ಷಣವೇ ಅವನಿಗೆ ಶಟವಾಯು ಆವರಿಸ್ಬಿಡ್ತದೆ. ಈ ಪ್ರಪಂಚದ ಪ್ರಾಕೃತಿಕ ವಾಯು, ಹಳೆಯದೆಲ್ಲ ಮರ್ತು ಬಿಡ್ತಾರೆ. ಆದರೆ ಈ ಮಗು ಆ ಶಟವಾಯು ಒಳಗಡೆ ಬರೋಕ್ಕೆ ಸರಿಯಾಗಿ, ಒಳಗಡೆ ಎಂಟ್ರಿ ಆಗೋಕ್ಕೆ ಸರಿಯಾಗಿ ಇದು ಹುಂಕಾರ ಮಾಡಿ ಅದು ತಡೆದ್ಬಿಡ್ತು ವಾಯು. ಮಗು ಅಳ್ಳೇ ಇಲ್ಲ. ಆ ಶಟವಾಯು ಎಂಟ್ರಿ ಆಗಕ್ಕೆ ಬಿಡಲೇ ಇಲ್ಲ ಇದು. ಯಾಕೆಂದರೆ ಭಗವತ್ ಚಿತ್ತವಾಗಿರುವಂತಹ ಭಗವತ್ ಪಾದುಕೆಯಾಗಿದ್ದರಿಂದ ಬಿಡಲೇ ಇಲ್ಲ, ಮಗು ಅಳ್ಳೇ ಇಲ್ಲ. ಸರಿ, ಅಲ್ಲಿ ಪಕ್ಕದಲ್ಲಿ ಇದ್ದ ಸೂಲಗಿತ್ತಿಯರು, ಆವತ್ತಿನ ವೈದ್ಯರವರೆಲ್ಲ ಆ ಮಗುವಿನ ಜಿಗುಟಿದ್ರು, ಬಡಿದ್ರು, ಏನು ಮಾಡಿದ್ರು ಅಳ್ಳಿಲ್ಲ. ಕಡೆಗೆ ಯಾರೋ ಇದೇನಿದು ಮಗು ಅಳ್ತಾನೂ ಇಲ್ಲ, ಏನೂ ಇಲ್ಲ, ಮಗು ಪಿಳಿ ಪಿಳಿ ಅಂತ ಕಣ್ಣು ಬಿಡ್ತಾ ಇದೆ, ಆದರೆ ಅಳ್ತಾ ಇಲ್ಲ, ರೆಸ್ಪಾನ್ಸ್ ಮಾಡ್ತಾ ಇಲ್ಲ ಅಂತ ಅನ್ನಿಸ್ತು. ಸುತ್ತಮುತ್ತ ಇದ್ದವರೆಲ್ಲ ತೀರ್ಮಾನಕ್ಕೆ ಬಂದರು, ಇದು ಬಾಲಗ್ರಹ ಚೇಷ್ಟೆ ಇರಬೇಕು ಅಂತ ತೀರ್ಮಾನ ಮಾಡಿದರು. ಬಾಲಗ್ರಹ ಚೇಷ್ಟೆ ಇರೋದ್ರಿಂದ ತಂದೆ ತಾಯಿಗಳಿಗೆ ಏನಾದರೂ, ಪಾಪ ಹಳ್ಳಿಯಲ್ಲಿ ಆ ಥರದ ಹಳೆ ಕಾಲದಲ್ಲಿ ನಂಬಿಕೆಗಳು, ಈ ಮಗುನ ಬಿಟ್ಬಿಡಿ ಅಂತ. ಅವರಿಗೆ ಬಹಳ ದೀರ್ಘಕಾಲದಲ್ಲಿ ಮಕ್ಕಳಿಲ್ಲದೆ ಮಕ್ಕಳು ಹುಟ್ಟಿದೆ. ಇವರು ಕೆಲವರೆಲ್ಲ ಈ ಥರ ಒಂದು ಅಭಿಪ್ರಾಯವನ್ನು ವ್ಯಕ್ತಪಡಿಸ್ತಾರೆ, ಬಿಟ್ಬಿಡೋದು ಮಗುನ ಅಂತ. ಬಟ್ ಏನು ಮಾಡೋದು, ಮುಂದಿನಕ್ಕೆ ಒಳ್ಳೇದಾಗಬೇಕು ಅಂದ್ರೆ ಬಿಟ್ಬಿಡೋದು. ಎಲ್ಲಿ ಬಿಡೋದು?
ಮಗು ಬದುಕಿದೆ, ಅದು ಉಸಿರಾಡ್ತಾ ಇದೆ, ಆದರೆ ಅಳ್ತಾ ಇಲ್ಲ. ಸರಿ, ತಕ್ಷಣ ಏನು ಮಾಡಿದ್ರು, ಇದು ಭಗವಂತನ ಇಚ್ಛೆ ಇದ್ದಂತಾಗಲಿ ಅಂತ ಹೇಳಿ ಅಲ್ಲಿ ಆಳ್ವಾರ್ ತಿರುನಗರಿಯಲ್ಲಿ ಇರುವಂತಹ ನಾರಾಯಣನ ದೇವಸ್ಥಾನದ ಮುಂದೆ ತೆಗೆದುಕೊಂಡು ಹೋಗಿ ಒಂದು ಹುಣಸೆ ಮರದ ಪೊಟ್ರೆಯಲ್ಲಿ ಬಿಟ್ಬಿಟ್ರು. ಏನಾಗುತ್ತೋ ನೋಡೋಣ ಅಂತ. ಇವರು ಬಂದ್ಬಿಟ್ರು ಮನೆಗೆ. ಅಲ್ಲಿಗೆ ನಮ್ಮ ಮಗುವಿನ ಸಂಬಂಧ ಮುಗೀತು ಅನ್ನೋ ತೀರ್ಮಾನಕ್ಕೆ ಬಂದ್ಬಿಟ್ರು. ಆದರೆ ಆ ಮಗು ಏನೂ ಆಗಲಿಲ್ಲ. ಆ ಮಗು ಆ ಭಗವಂತನ ಪಾದುಕೆ ಆಗಿದ್ದರಿಂದ ಹಾಗೇ ಅದು ಬೆಳೀತಾ ಬಂತು. 16 ವರ್ಷಗಳು ಬೆಳೀತಲ್ಲೇ. ಈಗ ಅದಕ್ಕೆ ಯಾರು ಊಟ ಕೊಡ್ತಿದ್ರು, ಅದನ್ನು ಯಾರು ನೋಡಿಕೊಂಡ್ರು ಏನು ಗೊತ್ತಾಗಲಿಲ್ಲ. 16 ವರ್ಷ ಅದು ಪೊಟ್ರೆಯಲ್ಲಿದೆ. ಮಗು ಬೆಳೀತಾ ಇದೆ, ಬೆಳೀತಾ ಬೆಳೀತಾ ಬಂತು. ಆ ಬೆಳೆದ 16 ವರ್ಷವಾದ ನಂತರ ಆಕಾಶದಲ್ಲಿ ಒಂದು ನಕ್ಷತ್ರ ಕಾಣಿಸೋದಕ್ಕೆ ಸ್ಟಾರ್ಟ್ ಆಯಿತು. ಆ ಮಗು ಎಲ್ಲಿದೆಯೋ, ಆ ಹುಣಸೆ ಮರ ಎಲ್ಲಿದೆಯೋ ಅದ್ರ ಮೇಲ್ಗಡೆ ಒಂದು ನಕ್ಷತ್ರದಂತೆ ಜ್ಯೋತಿ. ಕೆಲವರು ಇದನ್ನು ನೋಡ್ತಾ ಇದ್ರು, ಇದೇನೋ ಹೊಸ ಜ್ಯೋತಿ ಆಕಾಶದಲ್ಲಿ ಕಾಣಿಸ್ತಾ ಇದೆಯಲ್ಲ, ಇದು ಯಾವ ಜ್ಯೋತಿ ನೋಡೋಣ ಅಂತ ಹೇಳಿ ಆ ಕುರುಕಾಪುರಿ ಅಂದರೆ ಆಳ್ವಾರ್ ತಿರುನಗರಿಗೆ ಬಂದರೆ, ತಾಮ್ರಪರ್ಣಿ ನದಿ ಪಕ್ಕದಲ್ಲಿ ಬಂದರೆ, ಅಲ್ಲಿಗೆ ಬಂದರೆ ಅದು ಆ ನಕ್ಷತ್ರ ಕಾಣ್ತಾ ಇಲ್ಲ. ಅಲ್ಲಿಂದ ಆಚೆಗೆ ಹೋದರೆ ಕಾಣಿಸ್ತದೆ. ಓ, ಇಲ್ಲೇ ಎಲ್ಲೋ ಇರಬೇಕು, ಈ ಜ್ಯೋತಿಯ ಮೂಲ ಎಲ್ಲೋ ಇರಬೇಕು ಅಂತ ಹೇಳಿ ಅವರು ಬಂದು ಅಲ್ಲೆಲ್ಲ ನೋಡಿದ್ರೆ ಇಲ್ಲಿದೆ ಮಗು. ಅವರು ದೊಡ್ಡವರು ಬಂದವರೇ ನಮಸ್ಕಾರ ಮಾಡಿದ್ರು. ಈ ಮಗುನ ನೋಡಿದ್ರು. ಸುಮ್ಮನೆ ಕುಂತಿದೆ, ಇದು ಪಿಳಿ ಪಿಳಿ ಅಂತ ಕಣ್ಣು ಬಿಡ್ತಾ ಇದೆ, ನಗ್ತಾ ಇಲ್ಲ, ಅಳ್ತಾ ಇದೆ. ತಕ್ಷಣ ಅವರು ದೊಡ್ಡವರು ನಮಸ್ಕಾರ ಮಾಡಿ ಕೇಳಿದ್ರು, ಎತ್ತೆತ್ತಿನ್ನಂ ಎಂಗೆಕ್ಕಿಡಕ್ಕಂ, ಏನನ್ನು ತಿನ್ನುತ್ತದೆ, ಎಲ್ಲಿ ಇರುತ್ತದೆ ಅಂತ ಕೇಳಿದ್ರು. ಆ ಮಗುದು ಗಂಭೀರವಾಗಿ ನೋಡ್ತೀವಿ, ನನ್ನ ನಿಜವಾಗ್ಲೂ ಸೀರಿಯಸ್ ಆಗಿ ಪ್ರಶ್ನೆ ಕೇಳ್ತಾ ಇದ್ದಾನ ಇಲ್ಲ ನನ್ನನ್ನು ಇದು ಮಾಡ್ತಾ ಇದ್ದಾನೋ ನೋಡ್ತು. ನೋಡಿದ ತಕ್ಷಣ ಮಧುರ ಕವಿ ಅಂತ ಅವ್ರ ಹೆಸರು. ನೋಡ್ರು ಅವರು ನಮ್ಮಾಳ್ವಾರ್, ನಾನು ಹೇಳ್ತಾ ಇರೋದು ಶಟಗೋಪ. ಅವರು ನೋಡಿದ್ರು ಮಧುರ ಕವಿನ. ಅತ್ತೆ ತಿನ್ನು ಮಂಗೆಕ್ಕಿಡಕ್ಕೂ, ಅಲ್ಲೇ ಇರ್ತದೆ, ಅದನ್ನೇ ತಿಂತಾ ಇರ್ತದೆ. ಇವರು ತಕ್ಷಣ ನಾನು ನಿನ್ನ ಶಿಷ್ಯರಾಗಿದ್ದೀನಿ ಅಂತ ಹೇಳಿ. ಆವಾಗ ಇವರಿಗೆ ಆಶ್ಚರ್ಯವಾಗೋಯ್ತು. ಪಕ್ಕದಲ್ಲಿದ್ದವರಲ್ಲಿ ಅದೇನು ಹೇಳ್ತು, ನೀನೇನು ಕೇಳಿದೆ, ಏನಿದು ಅಂತ ಕೇಳಿದ್ರು. ಏನಿದು, ಯಾವುದನ್ನು ತಿನ್ನುತ್ತದೆ, ಎಲ್ಲಿ ಇರುತ್ತದೆ ಅಂತ ಪ್ರಶ್ನೆ. ಅದನ್ನೇ ತಿನ್ನುತ್ತದೆ, ಅಲ್ಲಿಯೇ ಇರುತ್ತದೆ ಅಂತ ಅದು ಉತ್ತರ. ನೀವೇನು ಕೇಳಿದ್ರಿ, ಅದೇನು ಹೇಳ್ತು ಅಂತ. ನಾನು ಕೇಳಿದೆ, ಈ ಸಂಸಾರ ಬಂಧನದಲ್ಲಿರುವ ನಾವೆಲ್ಲರೂ ಏನನ್ನ ತಿಂತಾ ಇದ್ದೀವಿ, ಎಲ್ಲಿದ್ದೀವಿ ನಾವು, ಏನಾಗ್ತದೆ ಮುಂದಕ್ಕೆ ನಮಗೆ ಅಂತ ಕೇಳಿದೆ. ಅದಕ್ಕೆ ಅವ್ರು ಹೇಳಿದ್ರು, ಈ ಕರ್ಮ ಫಲವನ್ನೇ ತಿಂತಾ ಇದ್ರೆ ಇದನ್ನೇ ತಿನ್ಕೊಂಡು ಇಲ್ಲೇ ಇರ್ತೀಯ, ತಿರ್ಗಾ ಪುನರಪಿ ಜನನಂ ಪುನರಪಿ ಮರಣಂ ಪುನರಪಿ ಜನನಿ ಜಠರೇ ಸೇನಂ ಅಂತ ಕರ್ಮ ಬಂಧನದಲ್ಲಿ ಒಂದು ಪಾಪ ಮಾಡೋದು, ಅದರ ಪಾಪ ಫಲವನ್ನು ತಿನ್ನೋದು, ಇಲ್ಲೇ ಇರೋದು. ಸೊ ಪಾಪ ಫಲವನ್ನು ತಿಂತಾ ಏನಾಗ್ತದೆ, ಆ ಪಾಪಕ್ಕೆ ಸರಿಯಾದಂತಹ ಪ್ರಾಯಶ್ಚಿತ್ತ ಇಲ್ಲೇ ಹುಟ್ಟುತ್ತಾ ಇರ್ತೀಯ, ಇಲ್ಲೇ ಇದೆ. ಹಾಗಿದ್ರೆ ಕರ್ಮ ಫಲವನ್ನು ತಿನ್ನದೆ ಆ ಭಗವಂತನ ಚಿಂತನೆಯಲ್ಲಿದ್ದರೆ ಇದರಿಂದ ಬಂಧನದಿಂದ ಮೇಲಕ್ಕೆ ಹೋಗ್ತಿದೆ ಅಂತ ಹೇಳ್ತಾ ಇದೆ ಅದು ಅಂತ. ಅವರು ನಮ್ಮಾಳ್ವಾರವರು 1000 ಪದ್ಯಗಳನ್ನು, ತಿರುವಾಯ್ಮೊಳಿ ಅಂತ ಸಾಮವೇದದ ಸಾರವನ್ನು ಅಲ್ಲೇ ಮಾಡಿದ್ರು. ಎಲ್ಲ ದೇವಾನುದೇವತೆಗಳು ಅವ್ರಿಗೆ ಅಲ್ಲೇ ದರ್ಶನವನ್ನು ಕೊಟ್ಟರು. ಅದಾಗಿದ ತಕ್ಷಣ ತನ್ನ ಸಂದೇಶವನ್ನು ಭೂಮಿಗೆ ಹೇಳಿದ, ಅದಕ್ಕಾಗಿಯೇ ಅವತಾರವಾಗಿದ್ದು. ಅವ್ರು ಹೇಳಿಬಿಟ್ಟು ಅವರೇನು ಮಾಡಿದ್ರು, ತಕ್ಷಣವೇ ಮೋಕ್ಷ ಮಾರ್ಗಕ್ಕೆ ತೆರಳಿಬಿಟ್ರು. ಅವರು ಹೋಗುವಾಗ ಇಡೀ ವೈಕುಂಠದ ಬಾಗಿಲು ತೆಗೆದು ಕಾಯ್ತಾ ಇದ್ದರು. ಅದೇ ವೈಕುಂಠ ಏಕಾದಶಿ. ಅವನಿಗಾಗಿಯೇ ಭಕ್ತರು ಆ ವೈಕುಂಠದಲ್ಲಿ ನಾರಾಯಣ ವಾಪಸ್ ಬರಲಿ ಅಂತ ಕಾಯ್ತಿದ್ದ ಅಂತ. ಸೊ ಹಾಗಾಗಿ ಭಕ್ತರು ಹೋದ ದಿನ ಅದು ವೈಕುಂಠ ಏಕಾದಶಿ. ಅದು ಮಾರ್ಗಶಿರ ಮಾಸದಲ್ಲಿ ಈ ಅಧ್ಯಯನೋತ್ಸವವನ್ನು ಮಾಡಿ ಶ್ರೀರಂಗದಲ್ಲಿ, ತಿರುಪತಿಯಲ್ಲಿ, ಮೇಲ್ಕೋಟೆಯಲ್ಲೆಲ್ಲ ಈ ಆಳ್ವಾರ್ ಮೋಕ್ಷೋತ್ಸವ ಅಂತ ಮಾಡ್ತಾರೆ. ಆಳ್ವಾರ್ ಅಂತ ಅವ್ರಿಗೆ ಹೆಸರು. ನಮ್ಮಾಳ್ವಾರ್ ಅಂತ 12 ಜನ ಆಳ್ವಾರರುಗಳು. ಆಳ್ವಾರ್ ಅಂತಂದರೆ ಆಳವಾಗಿ ಭಗವಂತನ ಪಾದವನ್ನೇ ನೆನೆಸ್ಕೊಳ್ತಾ ಇರೋರು ಅಂತ. ಅಂದರೆ ಅದನ್ನು ಪೂರ್ತಿ ಅದರಲ್ಲೇ ಮುಳುಗಿದವರು ಅಂತ, ಭಗವಂತನ ಚಿಂತನೆಯಲ್ಲಿ. ಇವರು ಈಗ ಈ ಕುರುಕಾಪುರಿಯಲ್ಲಿ ಈ ಶಟಗೋಪುರನ್ನು ನಾವು ಪಾದುಕೆ ಅಂತ ಕರಿತೀವಿ. ಅಂದರೆ ಭಗವಂತನ ಪಾದುಕೆ. ಯಾರಿಗೆ? ಈ ಪಾದುಕೆ ಅವತಾರವಾಗಿದ್ದರಿಂದ ಭಗವಂತನ ಪಾದುಕೆ ಅಂತ ಕರಿತೀವಿ. ಹಾಗಾಗಿ ದೇವಸ್ಥಾನಗಳಲ್ಲಿ ಶಟಕೋಪ, ಶಟ ಅನ್ನುವ ವಾಯುವನ್ನು ಕೋಪಿಸ್ಕೊಂಡವರು, ಶಟ ಅರಿ ಅಂದರೆ ಶಟ ಅನ್ನುವ ವಾಯುವಿಗೆ ಅರಿ, ಶತ್ರುವಿನಂತೆ ಅದನ್ನು ಹೆದರಿಸಿ ಓಡಿಸಿದವರು, ಅದಕ್ಕೆ ಅವರಿಗೆ ಶಟಾರಿ ಅಂತ ಹೆಸರು. ಆದ್ರಿಂದಾನೇ ಅವರ ಪಾದುಕೆಯನ್ನು ನಾವು ಶಟಾರಿ ಅಂತ ಕರಿತೀವಿ. ಅಂದರೆ ಭಗವಂತನ ಪಾದುಕೆಗೆ ಶಟಾರಿ ಅಂತ ಹೆಸರು. ಅಂದರೆ ಇವರೇ ಪಾದುಕೆಯ ರೂಪದಲ್ಲಿದ್ದರಿಂದ ಭಗವಂತನ ಪಾದುಕೆಗೆ ಇವರ ಹೆಸರಲ್ಲಿ ಶಟಾರಿ ಅಂತ ಕರಿತೀವಿ. ಇದು ಒಂದರ್ಥ. ಇನ್ನೊಂದೇನು ಅಂದರೆ ಶಟ ಅನ್ನೋ ವಾಯುವಿನಿಂದ ನಮಗೇನು ಕರ್ಮಗಳು ಬರ್ತದೋ
ಈ ಪಾದುಕೆ ದೇವರ ಪಾದುಕೆಯನ್ನು ನಮ್ಮ ತಲೆ ಮೇಲೆ ಇಟ್ಟರೆ ಆ ಶಟ ಅನ್ನುವ ವಾಯುವಿನಿಂದ ಉಂಟಾಗುವ ಕರ್ಮ ಫಲಗಳು ನಮ್ಮ ಮೇಲೆ ಉಂಟಾಗಲ್ಲ. ಅದಕ್ಕೋಸ್ಕರ ದೇವರ ಪಾದುಕೆಯನ್ನು ನಮ್ಮ ತಲೆ ಮೇಲೆ ಇಡ್ತಾರೆ, ಕರೆಕ್ಟ್ ಅಲ್ವಾ? ಹೌದು. ಇಟ್ಟಿದ ತಕ್ಷಣ ನಮ್ಮ ಪಾಪಗಳು ಹೋಗ್ಲಿ ಅಂತ. ಅದಕ್ಕೆ ಶಟಾರಿ ಅಂತ ಹೆಸರು. ಆದ್ರಿಂದ ಅದನ್ನ ಪಂಚಮುದ್ರೆ, ತ್ರಿಮುದ್ರೆ ಅಂತೆಲ್ಲ ಇದೆ. ಸನ್ಯಾಸಿಗಳು ಬಂದಾಗ ತಲೆಗೆ ಒಂದು, ಹೃದಯಕ್ಕೆ ಒಂದು, ಭುಜಕ್ಕೆ ಒಂದು ಮತ್ತು ಇಲ್ಲಿನ ಭುಜಕ್ಕೆ ಒಂದು, ಮತ್ತೆ ತಲೆಯ ಮೇಲೆ ಒಂದು, 5 ಮುದ್ರೆಗಳನ್ನ ಮಾಡ್ತಾರೆ. ಕೆಲವರು ಆಚಾರ್ಯ ಪುರುಷರು ಬಂದಾಗ ತಲೆಯ ಮೇಲೆ ಇಡ್ತಾರೆ, ಇಲ್ಲೊಂದು ತ್ರಿಮುದ್ರೆಯನ್ನು ಮಾಡ್ತಾರೆ. ಕೆಲವರು ನೇರವಾಗಿ ತಲೆ ಮತ್ತು ಹೃದಯದ ಮೇಲೆ ಇಡ್ತಾರೆ. ಹೀಗೆ ಆ ಅಭ್ಯಾಸಗಳು ಬಂದಿದೆ. ಆದರೆ ಮುಂದೆ ಏನಾಗೋಯ್ತು, ವೈಷ್ಣವ ದೇವಸ್ಥಾನಗಳಲ್ಲಿ ಆ ಶಟಾರಿ ಅನ್ನೋದು ಅತ್ಯಂತ ಪ್ರಭಾವಯುತವಾಗಿದ್ದರಿಂದ ತಿರುಪತಿಯಲ್ಲಿ, ಶ್ರೀರಂಗಮಲ್ಲಿ, ಇದೆಲ್ಲ ದೇವಸ್ಥಾನಗಳಲ್ಲಿ ಇದೆ. ಕೆಲವು ದೇವಸ್ಥಾನಗಳಲ್ಲಿ ಕೇಳಕ್ ಸ್ಟಾರ್ಟ್ ಮಾಡಿದ್ರು, ನಮ್ಮ ದೇವಸ್ಥಾನದಲ್ಲಿ ಇಲ್ವಲ್ಲ, ನಮ್ಮ ದೇವಸ್ಥಾನದಲ್ಲೂ ಒಂದು ದೇವ್ರದ್ದು ಪಾದ ಇಡೋಣ ಅಂತ ಎಲ್ಲಾ ದೇವಸ್ಥಾನಗಳಲ್ಲೂ ಬಂದ್ಬಿಡ್ತು. ಆದ್ರೆ ಅದಕ್ಕೆ ಏನ್ ಕರಿಬೇಕು ಹೆಸರು ಗೊತ್ತಿಲ್ಲ. ಹಂಗಾಗಿ ಶ್ರೀ ವೈಷ್ಣವ ದೇವಸ್ಥಾನದ ಹೆಸರನ್ನ ಎಲ್ಲರೂ ಅಳವಡಿಸ್ಕೊಂಡ್ಬಿಟ್ರು. ಕೆಲವರಿಗೆ ಇದು ಗೊತ್ತಿಲ್ಲ, ಈ ಶಟಾರಿ ಅನ್ನಕ್ ಬರೋದಿಲ್ಲ. ಅವ್ರೇನ್ ಮಾಡ್ತಾರೆ ಅಂದ್ರೆ ಗೋಪುರ ಇಡು ಅಂತಾರೆ. ಗೋಪುರವನ್ನು ತಲೆ ಮೇಲೆ ಇಡಕ್ಕಾಗಲ್ವಲ್ಲ, ಅದರಿಂದ ದೇವರ ಪಾದ ಅದು ಅನ್ನೋ ನಂಬಿಕೆ ಬಂತು. ಆದರೆ ಇವತ್ತಿಗೂ ಕೂಡ ಉತ್ತರ ಭಾರತದ ಕೆಲವು ದೇವಸ್ಥಾನಗಳಲ್ಲಿ, ಕರಾವಳಿಯ ದೇವಸ್ಥಾನಗಳಲ್ಲಿ, ಕೇರಳ ದೇವಸ್ಥಾನಗಳಲ್ಲಿ ಈ ಪದ್ಧತಿ ಇಲ್ಲ. ಯಾಕೆಂದ್ರೆ ಅದು ಅವರ ಪದ್ಧತಿ ಅಲ್ಲ. ಸೊ ಹೀಗೆ ಶಟಾರಿಯ ಹಿನ್ನೆಲೆ. ಇದು ಹೇಳಿದಾಗ ಒಂದು ಸಣ್ಣ ಕತೆ ಹೀಗೆ ಎಲ್ಲೋ ಕೇಳಿದ್ದು, ಒಬ್ರು ತಿಥಿ ಮಾಡೋ ಟೈಮಲ್ಲಿ ಮುಂಚೆ ಬೆಕ್ಕೇನೋ ಓಡಾಡ್ತಿತ್ತು ಅಂತ ಹೇಳಿ ಆ ಬೆಕ್ಕನ್ನ ಹಾಗೆ ಮುಚ್ಚಿಡ್ತಾ ಇದ್ರಂತೆ. ಹಾಗೆ ನೆಕ್ಸ್ಟ್ ಜನರೇಷನ್ ಹೋಗೋ ಟೈಮ್ಗೆ ಬೆಕ್ ಸಾಕಿರ್ಲಿಲ್ಲ. ಸೊ ತಿಥಿ ಮಾಡೋ ಟೈಮ್ಗೆ ಬೆಕ್ ಇಡಬೇಕು ಅಂತ ಎಲ್ಲಿಂದನೋ ಬೆಕ್ ತಂದು ಅಲ್ಲಿ ಮುಚ್ಚಿಟ್ಬಿಟ್ಟು ತಿಥಿ ಮಾಡ್ತಾ ಇದ್ರಂತೆ. ಹಂಗೆ ಕಾರಣ ಗೊತ್ತಿಲ್ಲದೆ ಸುಮ್ಮನೆ ಬ್ಲೈಂಡ್ ಆಗಿ ಆಚರಣೆಗಳು ಬಂದಿವೆ. ಆದ್ರೆ ನಮ್ಮ ಅಭಿಪ್ರಾಯದಲ್ಲಿ ಓಕೆ, ಇದು ಸರಿ ಇದೆ ಅಂತಾನೆ. ಯಾಕೆಂದ್ರೆ ಅಟ್ಲೀಸ್ಟ್ ದೇವರ ಪಾದುಕೆ ಅನ್ನೋ ಹೆಸರಲ್ಲಿ ತಾನೇ ಇಡ್ತಾರೆ. ಅವರಿಗೆ ಶಟಗೋಪುರ, ಶಟಾರಿ, ಗೋಪುರ ಅನ್ನೋದು ಯಾಕೆ ಬಂತು ಅಂತ ಗೊತ್ತಿಲ್ಲ. ಆದ್ರೆ ಅಟ್ಲೀಸ್ಟ್ ಗೋಪುರ ಅಂತಾನೋ ಶಟಗೋಪುರ ಅಂತಾನೋ ಇಡ್ತಾ ಇದಾರಲ್ಲ, ಅಂದ್ರೆ ದೇವರ ಪಾದುಕೆ ಅನ್ನೋದನ್ನ ಇಡ್ತಾ ಇದ್ದಾರೆ. ಹಾಗೆ ಬಂದಿದೆ ಪದ್ಧತಿಗಳಲ್ಲಿ. ಆದ್ರೆ ಆ ಶ್ರೀ ವೈಷ್ಣವ ಪರಂಪರೆಗಳಲ್ಲಿ ಹೇಗೆ ಅದನ್ನ ಅದ್ರ ಕೆಳಗಡೆ ಒಂದು ಹೂವು, ಮೇಲ್ಗಡೆ ಪಾದುಕೆ ಇಟ್ಟಿರೋ ಹಾಗೆ ಅಭ್ಯಾಸ, ಅದನ್ನ ತಲೆ ಮೇಲೆ ಇಡೋದು ಅಂತ, ಅದೇ ಪದ್ಧತಿಯಲ್ಲೇ ಇದು ಬಂದಿದೆ ಇವಾಗ. ಹಾಗೆ ಬಂದಿರುವಂತಹದ್ದೇ. ಅದನ್ನ ಅವರ ಪಾದುಕೆಯ ಬಗ್ಗೆ ಕಣ್ಣಿನುಂಚಿರುತ್ತಾಂಬು ಅನ್ನುವಂತಹ ಗ್ರಂಥದಲ್ಲಿ ಅದನ್ನು ಹೇಳಿದ್ದಾರೆ. ಹೀಗೆ ವಿಶೇಷವಾಗಿ ಬಂದಿದೆ. ಈ ತರ ಇನ್ನಷ್ಟು ಒಳ್ಳೊಳ್ಳೆ ವಿಚಾರಗಳನ್ನ ತಿಳ್ಕೊಳ್ಬೇಕು ಅಂತಂದ್ರೆ ರೆಗ್ಯುಲರ್ ಆಗಿ ಸೌಜನ್ಯ ಸ್ಟೋರ್ಸ್ನ ನೋಡ್ತಾ ಇರಿ. ಧನ್ಯವಾದ.